ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಶುಕ್ರವಾರದ ವ್ಲಾಗ್. ಇದು ಯುಗಾದಿ ಹಬ್ಬ ಆಯ್ತಲ್ಲ, ಅದರ ನೆಕ್ಸ್ಟ್ ಡೇದ ಇದು ವ್ಲಾಗು. ನಾನು ನಾಳೆ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡು ಆದ್ರೆ ಇವತ್ತನ್ನು ಅಪ್ಲೋಡ್ ಮಾಡಕತ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ದಿನಕ್ಕೆ 2 ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ. ಆಗಲಿಲ್ಲ ಅಂತಂದ್ರೆ ಒಂದು ವಿಡಿಯೋ ಅಂತೂ ನಾನು ಹಾಕ್ತೀನಿ. ಇವತ್ತು ಸ್ವಲ್ಪ ನನಗೆ ಟೈಮ್ ಇತ್ತು, ಹಾಗಾಗಿ ನಾನು 2 ವೀಡಿಯೋ ಅಪ್ಲೋಡ್ ಮಾಡಿರತ್ತಂತೇಳಿ ಇವಾಗ ಎಡಿಟ್ ಮಾಡಿ ವಿಡಿಯೋನ ಪೋಸ್ಟ್ ಮಾಡಕತ್ತೀನಿ. ಈ ವಿಡಿಯೋನೂ ಅಷ್ಟೇ ಮಿಸ್ ಮಾಡ್ದಂಗೆ ಎಂಡ್ವರೆಗೂ ನೋಡಿರಿ. ಬೆಳಗ್ಗಿನ ವ್ಲಾಗ್ನ ನಾನು ಶುರು ಮಾಡಿದ್ನಿ. ಫಸ್ಟು ಸ್ಮೂದಿ ಮಾಡೀನಿ. ಸ್ಮೂದಿ ಮಾಡಿ ನಮ್ಮ ಮನೆಯವ್ರಿಗೆ ಮತ್ತು ಸಾನ್ವಿಗೆ ಕೊಟ್ನಿ. ಅದಿತಿ ಸ್ಮೂದಿ ಕುಡಿಯಂಗಿಲ್ಲಕ್ಕಿ, ಹಾಗಾಗಿ ಆಕೆಗೆ ಹಾಲು ಬಿಸಿ ಮಾಡಿ ಹಾಲು ಮತ್ತು ಬೆಲ್ಲ ಹಾಕಿ ಕೊಟ್ನಿ. ನಾನು ಚಹಾ ಮಾಡ್ಕೊಂಡು ಕುಡಿದ್ ನೋಡ್ರಿ. ಅಷ್ಟ್ರಿಗೂ ಒಂದೊಂದು ಥರ ಬೆಳಗ್ಗೆ ಇದು 3 ಮಾಡಬೇಕು. ಆಮೇಲೆ ಹಂಗೆ ಹಾಲದು ಎಲ್ಲ ಕಾಯಿಸಿ ತೆಗೆದಿಟ್ನಿ. ಈ ಕಡೆ ಅಂಬ್ಲಿ ಮಾಡಿರತ್ತಂತೇಳಿ ಇವಾಗ ನೀರನ್ನು ಬಿಸಿ ಮಾಡೋಕೆ ಇಡಕತ್ತೀನಿ. ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಕುದಿಯಾಕಿಟ್ಟಿದ್ನಿ. ಅದು ಕುದಿ ಬಂದಮೇಲೆ ರಾತ್ರಿನ ನಾನು ಮಜ್ಜಿಗೆ ಒಳಗೆ ರಾಗಿ ಹಿಟ್ಟು ಹಾಕಿ ಕಲಸಿಟ್ಟಿರ್ತಾನಲ್ಲ, ಹುಳಿ ಕಲಸಿಟ್ಟಿರ್ತಾನೆ, ಅದನ್ನು ನಾನು ಇವಾಗ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿಸ್ಕೊಂಡು ನೋಡ್ರಿ. ಅದು ಪೂರ್ತಿ ತಣ್ಣಗಾಗಬೇಕು. ಅದನ್ನು ತಣ್ಣಗಾಕ್ಬಿಟ್ಟು ಈ ಕಡೆ ಬಾತ್ ಮಾಡೋಕೆ ಮಸಾಲೆ ರುಬ್ಕೊಳಕತ್ತೀನಿ ನೋಡ್ರಿ. ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಚಕ್ಕೆ, ಲವಂಗ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಪುದೀನ ಇದ್ರೆ ಪುದೀನ ಹಾಕೋಬೋದು ನೀವು. ಇಷ್ಟು ಹಾಕಿ ನೈಸಾಗಿ ಪೇಸ್ಟ್ ಮಾಡಿ ನಾನು ಎತ್ತಿಟ್ಕೊಂಡಿದ್ದೀನಿ. ಕರೆಂಟ್ ಹೊಕ್ಕಾವು, ಹಾಗಾಗಿ ಬೇಗನ ಮಸಾಲೆ ಎಲ್ಲ ರುಬ್ಬಿ ತೆಗೆದಿಟ್ಕೊಂಡ್ಬಿಟ್ನಿ. ಈ ಕಡೆ ಅದಕ್ಕೆ ಬೇಕಾಗಿರುವಂಥ ತರಕಾರಿನ ಕಟ್ ಮಾಡ್ಕೊಳಕತ್ತೀನಿ. ಇವತ್ತು ನಾನು ಮೆಂತ್ಯ ಬಾತ್ ಮಾಡಕತ್ತೀನಿ ನೋಡ್ರಿ. ಅದಕ್ಕೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು, ಆಮೇಲೆ ಮೆಂತ್ಯ ಸೊಪ್ಪು ಇಷ್ಟೆಲ್ಲನೂ ನಾವು ರೆಡಿ ಮಾಡಿ ಇಟ್ಕೋಬೇಕು. ನಾನು ಎಲ್ಲನೂ ಒಂದು ತಟ್ಟೆ ಒಳಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಹಂಗೆ ರುಬ್ಬಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಿ. ಇನ್ನು ಒಗ್ಗರಣೆ ಎಷ್ಟು ಹಾಕೋದಿತ್ತು ನೋಡ್ರಿ. ನಾವು ಹಾಲು ತೊಗೋತೀವಲ್ಲ, ಅವ್ರ ಹತ್ರನ ಸೊಪ್ಪು ತೊಗೊಂಡಿದ್ನಿ. ಭಾಳ ಚಲೋ ತಂದು ಕೊಟ್ಟಿದ್ರು, ಅವರ ಫ್ರೆಶ್ ಆಗಿತ್ತು. ಹಾಗಾಗಿ ಇವತ್ತು ಮೆಂತ್ಯ ಬಾತನ್ನ ಮಾಡಕತ್ತೀನಿ. ಇವಾಗ ಕುಕ್ಕರ್ಗೆ ನೋಡ್ರಿ ಒಂದು 3-4 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಎಲ್ಲ ಹೋಲ್ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ನೋಡ್ರಿ. ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಆಮೇಲೆ ಪಲಾವ್ ಎಲೆ, ಸೋಂಪು, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಕಿ ಇವಾಗ ಕಟ್ ಮಾಡಿರುವಂಥ ಈರುಳ್ಳಿನ ಸೇರಿಸ್ಕೊಳಕತ್ತೀನಿ. ಈರುಳ್ಳಿ ಹಾಕಿ 1-2 ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಹೆಚ್ಚಿಟ್ಟಿರುವಂಥ ಟೊಮೆಟೊನ ಸೇರಿಸ್ಕೊಳಕತ್ತೀನಿ. ಈರುಳ್ಳಿ, ಟೊಮೆಟೊ ಎರಡೂ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪು ನೋಡ್ರಿ, ಸಣ್ಣಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳಕತ್ತೀನಿ. ಹಂಗೆ ಸೇರಿಸ್ಕೊಂಡ್ರೆ ಅದು ಅಷ್ಟು ಚಲೋ ಆಗಂಗಿಲ್ಲ, ಹಾಗಾಗಿ ನಾನು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತಿನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವೇನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ, ಆ ಮಸಾಲೆ ಸೇರಿಸ್ಕೊಂಡಿದ್ದೆ ನೋಡ್ರಿ. ಈ ಮಸಾಲೆ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ನೋಡಿಕೊಂಡು ಹಾಕಬೇಕು. ಒಂದು 1/4 ಭಾಗದಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೆ ನಾನು. ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಕೆಂಪು ಖಾರ ಬ್ಯಾಡ ಅಂದ್ರೆ ರುಬ್ಬಾತಿರ್ತಾವಲ್ಲ ಅವಾಗ ಇನ್ನೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕೋಬೋದು. ನಾನು ಸ್ವಲ್ಪನ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ, ಹಾಗಾಗಿ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ತೊಳೆದಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಂಡು ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ನೋಡ್ರಿ. ಸೇರಿಸಿ ಮಿಕ್ಸ್ ಮಾಡಿ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೋ ಇಲ್ಲ ನೋಡಿಕೊಂಡು ನಾವು ಮುಚ್ಚಳ ಮುಚ್ಚಿ ಇದನ್ನು ನಾನು ಒಂದೇ ಒಂದು ವಿಷಲ್ನ ಕೂಗಿಸ್ಕೊತೀನಿ. ಬಾತ್ ಅಂತ ಅಗದಿ ಮಸ್ತಾಗೆ ರೆಡಿ ಆಗ್ತತಿ. ಈ ಕಡೆ ಸಾನ್ವಿ ಮತ್ತು ಅದಿತಿ ಇಬ್ಬರು ಬರ್ಕೊತ ಕೂತಿರು ನೋಡ್ರಿ. ಇವತ್ತು ಸಾನ್ವಿಗೆ ಸ್ಕೂಲ್ ರಜಾ ಇತ್ತು, ಹಾಗಾಗಿ ಆಕೆ ಏನು ಇವತ್ತು ಸ್ಕೂಲಿಗೆ ಹೋಗೋದಿರಲಿಲ್ಲಲ್ಲ. ಇಬ್ಬರು ಕುಡ್ಕೊಂಡು ಅವರು ಬರ್ಕೊತ ಆಟ ಆಡ್ಕೊಂಡು ಕೂತಿದ್ರು. ಈ ಕಡೆ ಪಲಾವ ರೆಡಿ ಆಯ್ತು ನೋಡ್ರಿ. ನಾನು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಕೆಲಸ ಮಾಡೀನಿ. ಇವಾಗ ಪಲಾವ್ ರೆಡಿಯಾಗಿತ್ತು. ಮೆಂತ್ಯ ಬಾತು, ಅದ್ರ ಜೋಡಿ ಮೊಸರು ಬಜ್ಜಿನೂ ಮಾಡಿದ್ದಾನೆ ನೋಡ್ರಿ. ಈ ಥರ ನಾವು ಮಸಾಲೆ ಹಾಕಿ ಬಾತ್ ಮಾಡ್ತೀವಲ್ಲ, ಅದಕ್ಕೆ ಮೊಸರು ಬಜ್ಜಿ ಇದ್ರನ್ನ ಚಲೋ ಅಂತ ಅನಿಸ್ತತಿ. ಹಾಗಾಗಿ ಮೊಸರನ್ನು ಇತ್ತು ಮನೆಯೊಳಗೆ, ಮೊಸರು ಬಜ್ಜಿನೂ ಮಾಡಿ ಇವಾಗ ಫಸ್ಟು ಹುಡುಗರಿಗೆ ನಾಷ್ಟ ಹಾಕಿ ಕೊಡಕತ್ತೀನಿ. ಅವರಂತೆ ಎದ್ದ ತಕ್ಷಣ ಹೊಟ್ಟೆ ಹಸಿ ಅನ್ನತ್ತಿರ್ತಾರೆ ದಿನ. ಬೆಳಗ್ಗೆ ಅದಕ್ಕೆ ಹಾಲು ಮತ್ತು ಸ್ಮೂದಿ ಮಾಡಿಕೊಟ್ಟಿರ್ತೀನಿ. ಒಂದು 9 ಗಂಟೆಗೆ ಅಂದ್ರೆ ನಾಷ್ಟ ಬೇಕು ನೋಡ್ರಿ. ದಿನ ಸ್ಕೂಲಿಗೆ ಹೋಗುವಾಗ ಸಾನ್ವಿಗಂತೂ ರೂಢಿ ಆಗಿಬಿಟ್ಟಿರ್ತತಿ ಬೇಗ ಜ್ಯೂಸ್ ಕುಡಿದು ತತ್ತಿ ತಿಂದು ಕಳೆದಿನ. ಆದರೆ ಇವತ್ತು ನಾನು ಮೊಟ್ಟೆ ಬೇಯಿಸಿರಲಿಲ್ಲ, ಹಾಗಾಗಿ ಆಕಿಗೇನ ಪಲಾವನ್ನು ಹಾಕಿಕೊಟ್ನಿ. ಮೊಸರು ಬಜ್ಜಿ ಇಬ್ಬರಿಗೂ ಹಾಕಿ ಕೊಡಕತ್ತೇನೆ ನೋಡ್ರಿ. ಈಗ ಅವರಿಬ್ಬರು ನಾಷ್ಟ ಮಾಡ್ತಾರೋ ಹಂಗೆ ನಮ್ಮ ಮನೆಯವ್ರಿಗೂ ನಾಷ್ಟ ಹಾಕಿಕೊಟ್ಟು ಅವ್ರ ಬಾಕ್ಸಿಗೆ ಇವತ್ತು ಮೆಂತ್ಯ ಬಾತನ್ನು ಹಾಕಕತ್ತೀನಿ.
ನಮ್ಮ ಏರಿಯಾದಾಗಂತೂ ನಮಗಿಲ್ಲಿ ಬೆಂಗಳೂರಾಗ ಇದು ಸಿಗವಾತು, ಗ್ಯಾಸ್ ಅಂತೂ ಸಿಗವತ್ತ. ಅದಕ್ಕೋಸ್ಕರ ನಾನು ಇನ್ನು ನೋಡ್ರಿ ಅಡುಗೆನ ಅಷ್ಟು ಸಿಂಪಲಾಗಿನ ಮಾಡ್ಕೊಳಕತ್ತೀನಿ. ಆಂಬ್ಲಿ ಮಾಡಿಟ್ಟಿದ್ನಿ. ಇವಾಗ ಅದಕ್ಕೆ ಮಜ್ಜಿಗೆ ಸ್ವಲ್ಪ ಕಡದ್ರಾತಂತೇಳಿ ಮಜ್ಜಿಗೆ ಕಡ್ಕೊಳಕತ್ತೀನಿ. ರಾಗಿ ಆಂಬ್ಲಿಗೆ ಮಜ್ಜಿಗೆ ಹಾಕ್ಕೊಂಡು ಕುಡಿಯೋದಕ್ಕಿಂತ ಹಾಲು ಹಾಕ್ಕೊಂಡು ಕುಡಿದ್ರೆ ಇನ್ನೂ ಟೇಸ್ಟ್ ಇರ್ತದೆ ನೋಡ್ರಿ. ನಾನಂತ ಇವಾಗ ಮಜ್ಜಿಗೆ ಹಾಕ್ಕೊಂಡು ಕುಡಿಯೋದೇ ಇಲ್ಲ. ಆಲ್ರೆಡಿ ಹುಳಿ ಕಲಸಿಟ್ಟಿರ್ತಾವಲ್ಲ, ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೆ ಇನ್ನೂ ಹುಳಿ ಅನ್ನಿಸ್ತತಿ. ಅದಕ್ಕೋಸ್ಕರ ನಾನಂತೂ ಹಾಲು ಹಾಕ್ಕೊಂಡು ಕುಡಿದಿರ್ತೀನಿ. ನನಗೆ ಹಾಲು ಹಾಕ್ಕೊಂಡು ಕುಡಿದ್ರೆ ಭಾಳ ಇಷ್ಟ ಆಗ್ತದೆ ನೋಡ್ರಿ ರಾಗಿ ಆಂಬ್ಲಿ. ಇವಾಗ ಮಜ್ಜಿಗೆನ ಕಟ್ಕೊಂಡು ನಮ್ಮ ಮನೆಯವ್ರ ಬಾಕ್ಸನ್ನು ಹಂಗೆ ರೆಡಿ ಮಾಡಕತ್ತೀನಿ ನಾನು. ಇವಾಗ ಅವರಿಗೂ ನಾಷ್ಟ ಹಾಕಿ ಕೊಡತ್ತೀನಿ. ಅವರು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಕತ್ತಿದ್ರು. ಬರೀ ಮಜ್ಜಿಗೆ ಹಾಕಿರ ಹುಳಿ ಆಗ್ತದಂತೇಳಿ ಸ್ವಲ್ಪ ಮಜ್ಜಿಗೆ ಆಮೇಲೆ ಸ್ವಲ್ಪ ಹಾಲು ಹಾಕತ್ತೀನಿ ನಾನು. ದಿನ ಅದೇನು ಮಾಡಿಟ್ಟಿರ್ತನಲ್ಲ ರಾಗಿದು ಆಂಬ್ಲಿ, ಅದ್ರೊಳಗನ ಪೂರ್ತಿ ಸೇರಿಸ್ಬಿಡ್ತಿದ್ನಿ. ಆದರೆ ಅದು ಮಧ್ಯಾಹ್ನ ಅನ್ನೋಷ್ಟ್ರಿಗೆ ಹುಳಿ ಆಗಾಕತ್ತೈತಿ. ಅದಕ್ಕೋಸ್ಕರ ನಾನು ಈಗ ಎಷ್ಟು ಬೇಕಲ್ಲ ಅಷ್ಟನ್ನು ಸೇರಿಸ್ಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಮಜ್ಜಿಗೆ ಹಾಕೀನಿ, ಆಮೇಲೆ ಸ್ವಲ್ಪ ಹಾಲು ಹಾಕೀನಿ. ನಮ್ಮ ಮನೆಯವ್ರಿಗೆ ಜಾಸ್ತಿ ಮಜ್ಜಿಗೆ ಇರಬೇಕು, ಹಾಗಾಗಿ ಸ್ವಲ್ಪ ಹಾಲು ಹಾಕಿ ಅವರಿಗೆ ರಾಗಿ ಆಂಬ್ಲಿ ರೆಡಿ ಮಾಡೀನಿ. ಇವಾಗ ಮಧ್ಯಾಹ್ನಕ್ಕೂ ಅವರಿಗೆ ಡಬ್ಬಿಗೇನು ಹಾಕತ್ತೇನೆ ನೋಡ್ರಿ ರಾಗಿ ಆಂಬ್ಲಿ. ಇದು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೋಬೇಕು. ಆದ್ರೆ ನಾನು ಹಾಲು ಮತ್ತು ಮಜ್ಜಿಗೆ ಸೇರಿಸಿದ್ಮೇಲೆ ತೆಳು ಆಗ್ತದಂತೇಳಿ ಒಂಚೂರು ಗಟ್ಟಿಗೆನ ಮಾಡ್ಕೊಂಡಿರ್ತೀನಿ. ಯೂಟ್ಯೂಬ್ ಪೇಮೆಂಟ್ ಬಂದತ್ತಂಥೇಳಿ ನಾನು ಒಂದು ವಿಡಿಯೋ ಹಾಕಿದ್ನಿ. ಅದಕ್ಕೆ ಸುಮಾರು ಜನ ನನಗೆ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನೀವೆಲ್ಲ ನನಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನೋಡ್ರಿ ನನಗೆ ಪೇಮೆಂಟ್ ತೊಗೊಳಕ್ಕೆ ಸಾಧ್ಯ ಆಗಿದ್ದು. ಇಷ್ಟು ದಿವಸ ನನಗೆ ಹೆಂಗೆ ಸಪೋರ್ಟ್ ಮಾಡಿದಾರಲ್ಲ, ಇನ್ನೂ ಅದಕ್ಕಿಂತ ಹೆಚ್ಚಾಗಿ ನಂಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿರಿ. ಅವರು ಇಷ್ಟ ಆದ್ರೆ ನಮ್ಮ ವಿಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ಕಮೆಂಟ್ಸ್ ಅಂತೂ ನೋಡಿ ನನಗಂತೂ ಖುಷಿ ಆಯ್ತು ನೋಡ್ರಿ. ನಮ್ಮ ಮನೆಯವ್ರ ಬಾಕ್ಸ್ ಎಲ್ಲ ರೆಡಿ ಮಾಡೀನಿ. ಇನ್ನು ಅವ್ರು ಹೋದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ಬರಬೇಕು. ಇವಾಗ ನಾನು ನಾಷ್ಟ ಮಾಡಕತ್ತೀನಿ ನೋಡ್ರಿ. ಸ್ನಾನದು ಎಲ್ಲ ಆಯಿತು. ಸಾನ್ವಿಗೆ ಮತ್ತು ಅದಿತಿಗೇನು ಜಳಕ ಮಾಡಿಸೀನಿ. ಅದಿತಿ ಮಲ್ಕೊಂಡಾಳು. ಸಾನಿಧ್ಯ ನಡಾಡಿಸ್ತಾನಂತೇಳಿ ಮೇಲೆ ಹೋಗಿದ್ದಾಳೆ ನೋಡ್ರಿ. ಈಗ ನಾಷ್ಟ ಮಾಡಿ ನಾನು ಸ್ವಲ್ಪ ಎಡಿಟಿಂಗ್ ಕೆಲಸ ಐತಿ. ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಬೇಗ ಎಡಿಟ್ ಮಾಡಿ ಇವತ್ತರ ವೀಡಿಯೋ ಹಾಕಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಈಗ ಫಸ್ಟ್ ನಾಷ್ಟ ಮಾಡಿದ್ದಕ್ಕೆ ವೀಡಿಯೋ ಎಡಿಟ್ ಮಾಡ್ತೀನಿ. ಹಂಗೆ ಪಾತ್ರೆ ಅದಾವು, ಪಾತ್ರೆ ತೊಳಿಬೇಕು. ಇವತ್ತಿನ ದಿವಸ ಸಂಜೆ ಮಟ ರಾತ್ರಿ ಮಟ ಏನೇನೆಲ್ಲ ಆಗ್ತೈತಿ ಅದನ್ನು ವೀಡಿಯೋದಾಗಂತೂ ಶೇರ್ ಮಾಡ್ತೀನಿ. ನೀವು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ವೀಡಿಯೋನ ಎಂಡ್ವರೆಗೂ ನೋಡಿರಿ. ಬರೀ ಬೇಗ ನಾಷ್ಟ ಮಾಡ್ತೀನಿ. ಟೈಮಿಗೆ ಆಲ್ರೆಡಿ 11 ಆಗೈತಿ. ನಾನು ನಾಷ್ಟ ಮಾಡೋದು ಲೇಟ್ ಭಾಳ ಆಯ್ತು ನೋಡ್ರಿ. ಇವತ್ತು ಎಲ್ಲ ಕೆಲಸ ಮುಗಿಸಿ ಮಾಡ್ಬೇಕಂತ ಅಂದ್ಕೊಂಡು ಗುಡಿಸಿ ಒರೆಸಿ ಎಲ್ಲ ಆಯಿತು ಕೆಲಸ. ಬರೀ ಪಾತ್ರೆ ಅಷ್ಟು ಅದಾವೀಗ. ನೋಡೋಣಂತ. ಆದರೆ ಈಗ ತೊಳಿತೀನಿ, ಇಲ್ಲಾಂದ್ರೆ ಸಂಜೆ ಮುಂದೆ ತೊಳಿತೀನಿ. ಎಡಿಟ್ ಅಂತೂ ಇವತ್ತು ಮಾಡಲೇಬೇಕು. 2 ವೀಡಿಯೋ ಎಡಿಟ್ ಮಾಡಿ ರೆಡಿ ಮಾಡಿಡ್ಬೇಕು. ನಾನು ಇವತ್ತಿಂದ ಒಂದು ಅಪ್ಲೋಡ್ ಮಾಡಬೇಕು, ನಾಳಿದ್ದು ಬೆಳಗ್ಗೆ 10 ಗಂಟೆಗೆ ರೆಡಿ ಮಾಡಿಡಬೇಕು. ಅದಕ್ಕೋಸ್ಕರ ಈಗ ಪಟ್ನ ನಾಷ್ಟ ಮಾಡಿದ್ದಕ್ಕೆ ವೀಡಿಯೋ ಎಡಿಟ್ ಮಾಡ್ತೀನಿ. ಮಧ್ಯಾಹ್ನಕ್ಕೂ ಇದು ಬಾತ್ ತಿಂದ್ಬಿಡ್ತಾವೆ ನೋಡ್ರಿ. ರಾತ್ರಿಗೆ ಏನಾರ ಚಪಾತಿ ಏನಾರ ಬೇರೆ ಮಾಡ್ತೀನಿ. ಬರೀ ಇವಾಗ ಬೇಗ ನಾಷ್ಟ ಮಾಡಿ ಹಿಂಗೆ ವೀಡಿಯೋನ ಕಂಟಿನ್ಯೂ ಮಾಡೋಣಂತ. ಅದಿತಿ ನೋಡ್ರಿ ಇಯರಿಂಗ್ಸ್ ಹೆಂಗೆ ಹಾಕೊಂಡ ಮೇಲೆ ತೋರಿಸು. ಚೆನ್ನಾಗಿ ಕಾಣಿಸತ್ತೀವ ನೋಡ್ರಿ. ಅದಿತಿ ಇಯರಿಂಗ್ಸ್ ಹೆಂಗೆ ಅದಾವ ಈ ಕಡೆ ತೋರಿಸು. ಹೆಂಗೆ ಹಾಕೊಂಡು ಇವನು ಇತ್ತಳು ನೋಡ್ರಿ. ಹೆಂಗೆ ಹಾಕೊಂಡ ಇಯರಿಂಗ್ಸ್. ಕಿಂದರ್ ಜಾಯ್ ಒಳಗೆ ಬಂದಿದ್ದು ಅವು. ಅವ್ನು ಕಿವಿಗೆ ಹಾಕ್ಕೊಂಡಿತ್ತ ಹಾಕ್ಕೊಂಡಿದ್ಲು ನೋಡ್ರಿ. ಅದಕ್ಕೆ ನಾನು ವೀಡಿಯೋ ಎಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡೀನಿ. ನಾನು ಹಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೀನಿ. ಈಗ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೀನಿ ನೋಡ್ರಿ. ರೆಸ್ಟ್ ಮಾಡೋಕ್ಕೇನೇನು ಮಲಗಲಿಲ್ಲ, ಏನಿಲ್ಲ. ಹಂಗೆ ಅದಿತಿ ಬಾಜುಕ ಬಿದ್ದೊಳ್ಳಾಡಿ ಏನದು ಒಂದು ಸ್ವಲ್ಪ ಅರ್ಧ ಗಂಟೆ ರೆಸ್ಟ್ ಮಾಡೀನಿ ಫೋನ್ ನೋಡ್ಕೊತ. ಈಗ ಮತ್ತು ಸಂಜೆ ಕೆಲಸ ಶುರು ಮಾಡಬೇಕು. ಟೈಮ್ ಬಂದು 4:35 ಆಗಿತ್ತು ನೋಡ್ರಿ. ಈಗ ಬೇಗ ಕೆಲಸ ಮುಗಿಸ್ತಾನೆ. ಯಾಕಂದ್ರೆ ಸಂಜೆಗೆ ಮತ್ತು ಕರೆಂಟ್ ಅದು ಹೋದು ಅಂದ್ರೆ ಮತ್ತೆ ಅಡುಗೆ ಮಾಡೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಈಗ ಬೇಗ ಮತ್ತು ನಮ್ಮ ಕೆಲಸನ ಶುರು ಮಾಡೋಣಂತ. ಬರ್ರಿ. ಸಾನ್ವಿನ ಬಂದಿಲ್ಲ ನೋಡ್ರಿ ಬೆಳಗ್ಗೆ. ಹೋಗಿ ಬೆಳಗ್ಗೆ ಅಂದ್ರೆ ಒಂದು ಎಷ್ಟಾಗಿತ್ತು ಆಕೆ ಹೋದಾಗ 12 ಆಗಿತ್ತು. ಎಷ್ಟಾಗಿತ್ತೋ ಗೊತ್ತಿಲ್ಲ. ಆವಾಗ ಹೋಗಿದ್ದ 11 ಆಗಿತ್ತು 12 ಆಗಿತ್ತು. ಆವಾಗ ಹೋಗ್ಯಾಳ ನೋಡ್ರಿ.
ಇನ್ನು ಬಂದಿಲ್ಲಕ್ಕಿ ಅಲ್ಲೇ ಆಟ ಆಡಕತ್ತಾಳು. ಬರ್ರೀಗ ನಾವು ಬೇಗ ಬೇಗ ಕೆಲಸನ ಶುರು ಮಾಡೋಣಂತ. ಕಿವಿ ಹಬ್ಬ ಹಾಕತ್ತು ಬಿಡು. ಛೇ 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 ತೋರಿಸ್ಬಾ ಇಲ್ಲ ಕಸ ಎಲ್ಲ ಹೊಡೆದು ನೋಡ್ರಿ. ಕಸ ಎಲ್ಲ ಗುಡ್ಸೀನಿ. ಇನ್ನು ಪಾತ್ರೆ ತೊಳಿಬೇಕು. 5 ಗಂಟೆ ಆಗಕ್ಕೆ 10 ನಿಮಿಷ ಐತಿ ಈಗ. ಇಂದ್ರೆ ಇಲ್ಲಿ ನಿನ್ನ ಕಿವ್ಯಾನ್ ತೋರಿಸ್ತಾನೆ ಒಂದಿಟ್ಟು. ಇಲ್ಲಿ ಬಾ, ಇಲ್ಲಿ ಹಾಯ್ ಹೇಳ್ಬಾ ಒಂದಿಟ್ಟು. ಬೀಳ್ತೀಯಾ? ಅಯ್ಯೋ ಬೀಳ್ತಿ. ಹಾಯ್ ಮಾಡ. ಇಲ್ಲಿ ನೋಡಿಲ್ಲಿ ಹಾಯ್ ಮಾಡಿ. ನಿಮ್ಮ ಆರು ಇದ್ರಾಗ ವ್ಲಾಗ್ದಾಗ ಹಾಯ್ ಮಾಡಿದ್ಲ, ನೀನು ಆರುಗೆ ಹಾಯ್ ಮಾಡಿದ್ಲಿ. ಐ ನೋಡ್ರಿ ಹೆಂಗೆ ಮಾಡ್ತಾ. ಈ ಕಡೆ ಹೊಳ್ ಮಾಡ, ಕಾಣಿಸ್ವಾತ ಕಡೆ ಇತ್ತು ಹೊಳ್ ಮಾಡ. ಮತ್ತು ನಿಂಗೆ ಎಲ್ಲರೂ ಬ್ಯಾಡ್ ಗರ್ಲ್ ಅಂತಾರೆ ನೋಡಿ. ಈಚೆ ಕಡೆ ಹೊಳೆ ಮಾಡಿ ಹಾಯ್ ಮಾಡು. ಮಾಡುಲ್ಲ ನೀ ಬ್ಯಾಡ್ ಗರ್ಲ್ ಅದಿ ಹಂಗಾರೆ. ಎಲ್ಲರೂ ಹೇಳ್ತಾರೆ ನೋಡಿ ಅದಿತಿ ಬ್ಯಾಡ್ ಗರ್ಲ್ ಅದಾಳ್ರಿ ಏಕೆ ಅಂತೇಳಿ. ಹಾಯ್ ಮಾಡಂದಿಟ. ಐ ಇತ್ತು ಹೇಳು. ನಿಮ್ಮ ದೊಡ್ಡಪ್ಪ ಹೆಂಗೆ ಮಾಡ್ತಾನೆ ನಿನಗೆ ತೋರಿಸು. ಐ ಇತ್ತು ಹೇಳು ತೋರಿಸು. ಹಂಗೆ ಮಾಡ್ತಾನೋ. ಹಾಂ ಅಯ್ಯೋ ಯಾರೋ ಬಂದ್ರು ನೋಡ ಮನೆಗೆ. ಗೇಟ್ ಸೌಂಡ್ ಆಯ್ತು. ನೀ ಯಾಕೆ ಹೋಗಲ್ಲ ಸಣ್ಣ ಜೋಡಿ ಆಟ ಆಡಕ್ಕೆ ಮ್ಯಾಲೆ? ಹಾಂ ಯಾಕೆ ಮ್ಯಾಲೆ ಆಟ ಆಡಕ್ಕೆ ಹೋಗ್ಯ? ಹಾಂ ಎಲ್ಲಿ ಎಲ್ಲಿ? ತಾತ ಅವ್ರ ಅಂಕಲ್ ಅಲ್ಲ, ತಾತ ಅವ್ರ ವಾಕಿಂಗ್ ಮಾಡತ್ತಾರ ಅವ್ರೆ. ಹಾಂ ನೀ ಆಟ ಆಡಕ್ಕೆ ಯಾಕೆ ಮ್ಯಾಲೆ ಹೋಗಲ್ಲ? ಯಾಕ? ಹಾಂ ಲೇಟ್ ಆಕತಿ? ಇಲ್ಲೇ ಆಟ ಆಡ್ತಿ? ಯಾಕ ಮ್ಯಾಲೆ ಯಾಕೆ ಹೋಗಲ್ಲ? ಸಾನು ಹೇಳಲ್ಲ ಕಿಚಡಿ ಹೋಗ್ಬಾ ನೀನು. ನನಗೆ ಕಳಿಸ್ಲಿ? ನೀ ಕರ್ಕೊಂಬರ್ಬಾಕಿನ. ಇಲ್ಲ ಲೈಟ್ ಅದಾವ. ಆಟ ಸಾಕು. ಏಯ್ ಅದು ಆಟ ಸಾಕು, ಬಾಯಿನ ಮನೆಗೆ ಅಂತ ಕರ್ಕೊಂಬರ್ಬೇಕಿನ್. ಎಷ್ಟೊತ್ತಾತಕ್ಕೆ ಹೋಗಿ. ಯಾಕ? ಅದನ್ನ ಕಟ್ರನ್ ತೆಗಿ. ಲೈಟ್ ಯಾಕೆ ಹೋಗವ? ಲೈಟ್ ಅದಾವ. ಹೋಗ ಆಕಿನ ಕರ್ಕೊಂಬರೋಗ. ಹೋಗವ ಶಾನೆ ಅದಿ. ಹೋಗ್ಯವ. ಹಾಂ ಒಂದು ಹಾಡಾರ ಹಾಡು, ಏನಾರ ಮಾಡು. ಬೀಳ್ತೀಯಾ? ಬೀಳ್ತಿ ಹೇಳ ಹಾಡು ಹಾಡ ಒಂದು. ಹಾಂ ಚಡ್ಡಿ ಗಟ್ಟಿಗೈತು ತಗೋ. ಹೇಳ. ಹಾಂ ಇತ್ತಳು ಅದು ಹೇಳ. ಹಾಡಾರ ಹಾಡು, ಏನಾರ ಮಾಡು ಅಂದೆ. ಹಾಂ ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಫ್ರೆಂಡ್ಸ್ ಅಂತೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫನಲ್. ಎಲ್ಲರೂ ಹಂಗೆ ರೀ. ನಾವು ನೋಡ್ರಿ ಬುಪ್ಪರ್ ಆಗಡೇವ್ರಿ. ಬುಪ್ಪರ್ ಆಗಿದೇವ್ರಿ ನೋಡ್ರಿ ಹೆಂಗೆ ಹೋಗಿ ಮುರಿತಾ. ಹಾಂ ಮತ್ತು ಮುಂದೆ ಏನಾರ ಹೇಳ ಇನ್ನಟ ಒಂದಿಟ. ಮೂಗು ಮುರಿಯಾಕೆ ನಂಬರ್ 1 ಅದ. ಯಾರ್ದು ಮಕ್ಕ? ಹಾಂ ಯಾರ ಮಕ್ಕ? ಯಾರ ಮಕ್ಕ ಹಂಗಾಗೈತಿ ನಿಂದು? ನಿಂದು ಮೂಗು ನೋಡ್ಕೊ. ಮೂಗು ಹೆಂಗಾಗೈತಿ ನಿನ್ನ ಮೂಗು ನೋಡ್ಕೊ. ದೊಡ್ಡಪ್ಪ ಹೆಂಗಂತ ನಿಂಗೆ ಮೂಗು ನೋಡಕ್ಕಿದು JCB ಆಗೈತೆ ಅಂತ ನೋಡಿ. ನಿಂದು ಹಂಗಾಗೈತಿ? ಹಾಂ ಹೆಂಗೈತಿ ನಿನ್ನ ಮೂಗ? ಬಿತ್ತು ನೋಡು ಒಂದು ಕ್ಯಾನ್ ಬಿತ್ತು ನೋಡು ಆ ಕಡೆದು. ನಾ ಹಾಕುಲ್ಲ. ನೀನು ಹಂಗೆ ಮಕ್ಕ ಹಿಂಗೆ ಐತಂದಿಯಲ್ಲ, ನಾ ಹಾಕುಲ್ಲ. ನಂಗೆ ಹಾಕಕ್ಕೆ ಬರಲಿಲ್ಲ. ನಂಗೆ ಹಾಕಕ್ಕೆ ಬರಲಿಲ್ಲ. ಬರಲ್ಲಮ್ಮ. ನಾ ವಿಡಿಯೋ ಮಾಡತ್ತೇನೆ ನೋಡಿ. ಅದು ಕಿವಿ ಹಬ್ಬ ಹಾಕತ್ತಿ ಪ್ರೆಸ್ ಆತಂದ್ರೆ ತೆಗೀನ. ಕಿವಿ ಉಬ್ಬಿದ ತೊಗೊಂಡು ಮತ್ತೆ ಆನಿ ಕಿವಿ ಹಾಕತ್ ನೋಡು. ಆನಿ ಕಿವಿ ಎಲಿಫೆಂಟ್ ಕಿವಿ ಹಾಕತ್ ನೋಡು. ನಿಂದು ನೋಡ್ಕೊ ಹಂಗಾಗಿತ್ತು. ಪಾತು ಆಗೈತಿ. ಪಾತು ಏನಾಗೈತಿ? ಪಾತು. ಪಾತು ಯಾರು ಅವ್ರು? ಪಾತು ನೀನ ಪಾತು ಅಡಿಲ್ಲ. ನೀನು ಪಾತಿಮಾನ? ಏ ಪಾತಿಮಾ. ಹಾಂ ಪಾತಿಮಾ ನೀನು? ಪಾತಿಮಾ. ಹಾಂ ಮತ್ತು ಪಾತು ಆಗೈತೆ ಅನ್ನತ್ತಿಯಲ್ಲ, ಅದಕ್ಕೆ ನೀ ಪಾತಿಮಾನೆ? ಪಾತಿಮಾ ಅಂದ್ಗತಿ ಕಿವಿಯಾನ ಹಾಕೊಂಡು. ನೀನು ಪಾತಿಮಾ. ನೋಡ್ರಿ ಕಿವ್ಯಾನ್. ಅಯ್ಯ ಎಲ್ಲ ಒಂದು ತಳಗಿಂದ ಬಿತ್ತು ನೋಡಿ. ನಿಂದ ತಳಗಿಂದ ಬಿದ್ದತ್ ನೋಡು. ಸರಿ ಇಲ್ಲಿ ಅಥೋಳ ಎಲ್ಲ ಬಿದ್ದತ್ ನೋಡೋದು. ಇಲ್ಲೈತೆ ನೋಡ್ದ ಕಿವ್ಯಾನ ಹೆಂಗೆ ಹಾಕೋದ ನೋಡ್ರಿ.
ಹಾಕೋಬೇಡ ಅಂತ ಹೇಳ್ತಾನಿಲ್ಲ ಬಿಡ ಕಿವಿ ಹಬ್ಬು ಅಕ್ಕತೆ ನೋಡ್ರಿ ಮಾಡಬೇಡ ಅಂದಿದ್ದ ಮಾಡ್ತಾಳೆ ಈಕಿ ಹಾಂ ಸಣ್ಣನು ಅವ ಬಡಿತಾಳಕ್ಕೆ ನಿನ್ನ ಆಕೆ ಮುಂದೆ ಹೇಳಿದೆ ಅಂದ್ರೆ ಬಡಿತಾಳೆ ನೀನು ಸಾನ್ವಿಯೋ 2 ದಿವಸದಿಂದ ಕೂಡಿಟ್ಕೊಂಡಾಳ ಆಕೆ ಅವನ್ನ ಒಯ್ದೆ ಅಂದ್ರೆ ಹಣಿತಾಳೆ ನಿನ್ನ ಬಡಿತಾಳೆ ಒಂದು ನೀ ತಗೋ ಒಂದು ಅಕ್ಕಿ ಕೊಡು ಹಾಂ ನಿಂಗೆ ಬೇರೆ ಕಿವ್ಯಾನ್ ಕೊಡಿಸ್ತೀನಿ ನಾ ಏನೇನು ಬೇಕು ನಿಂಗೆ ಕಿವ್ಯಾನ ಮತ್ತು ಹಾಂ ಕ್ಲೇ ಬೇಕು ಕ್ಲೇ ಸ್ಕೆಚ್ ಪೆನ್ನ ಹಾಂ ನೀವು ಊರಿಗೆ ಹೋಗಾಕ ಕೊಡಿಸ್ತೇನೆ ನೀವು ಊರಿಗೆ ಹೋಗ್ತೀಯಲ್ಲ ಅವಾಗ ನಿಮ್ಮ ಊರಿಗೆ ಹೊಂಟಿರ್ತೀಯಲ್ಲ ಬೈಲೊಂಗಲ್ಕ ಅವಾಗ ಕೊಡಿಸ್ತೀನಿ ಮತ್ತೇನು ಕೊಡಿಸ್ಲೆ ಹಾಂ ಸ್ಕೆಚ್ ಪೆನ್ನ ಕ್ಲೇ ಆತ ಮತ್ತು ಹಾಂ ಮತ್ತು ಎಡ್ಡ ಮತ್ತೇನು ಬೇಡ ಈಗ ಹೇಳು ಮತ್ತು ಇಲ್ಲಾಂದ್ರೆ ಆಮೇಲೆ ಕೊಡಿಸಲ್ಲ ನೋಡಣ್ಣ ಹ್ಞೂ ಹೇಳಿ ಹಿಂಗೆ ಏನು ಬೇಕು ಹೇಳಿ ಕೊಡಿ ಎಡ್ಡ ಸಾಕಾ ಮತ್ತೇನು ಬೇಡ ಆಟ ಸಾಮಾನು ಅದು ಏನು ಬೇಡ ಅಂಗಿ ಹೊಸ ಅಂಗಿ ಬೇಡ ನಿಂಗೆ ಬೇಕು ಮತ್ತು ಹಂಗೆಲ್ಲನೂ ಕೆತ್ತಬಾರ್ದ ಪೆನ್ ಹಾಳಾಕತ್ತೆ ಹಂಗೆಲ್ಲನೂ ಶಾಪ್ ಮಾಡಬಾರ್ದು ಮತ್ತೇನು ಹೊಸ ಅಂಗಿ ಮತ್ತು ಆಟೆ ಸಾಮಾನು ಮತ್ತು ಡಾಕ್ಟರ್ ಸೆಟ್ಟ ಹಾಂ ಮತ್ತು ಸಾನಂದು ಒಂದು ಐತಿ ಡಾಕ್ಟರ್ ಸೆಟ್ ಅದನ್ನ ಕೊಡ್ಲೇನು ನಿಂಗೆ ಹೊಸದು ಬೇಕು ಹೊಸದು ಬೇಕು ಹಳಿದು ಬೇಡ ಹಾಂ ಮ್ಯಾಲೆ ತೆಗೆದಿಟ್ಟನ ಎತ್ತಿ ಮ್ಯಾಲೆ ಇಟ್ಟನ ತೆಗಿಯೋಕ್ಕಾಗಲ್ಲದು ಈಗ ಆಟ ಸಾಮಾನ ಹೊಸ ಬಟ್ಟೆ ಕ್ಲೇ ಸ್ಕೆಚ್ ಪೆನ್ನ ಇಷ್ಟು ಬೇಕೇನು ನಿಂಗೆ ನೋಡಿ ಹಂಗೆಲ್ಲ ಹಾಳು ಮಾಡಬಾರ್ದು ಸಾನ್ವಿ ನೋಡಿ ಎಷ್ಟು ವರ್ಷದಿಂದ ಇಟ್ಕೊಂಡಾಳೆ ನೀಟಾಗ ನೀ ಎಲ್ಲ ಅದ್ರ ಮೇಲೆ ಬರೆಯತಿ ಹಾಗೆಲ್ಲ ಮಾಡಬಾರ್ದು ಎಲ್ಲ ಐಟಮ್ಸು ನೀಟಾಗಿ ಇಟ್ಕೋಬೇಕು ಬರಿಬೇಡ ಆಕಿ ಬಂದು ನೋಡಿಳು ಅಂದ್ರೆ ಬೈತಾಳೆ ಅವ್ರ ಮ್ಯಾಮ್ ಬೈತಾರೆ ಮತ್ತು ನೋಡಿರಿ ಸಾನ್ವಿ ಇದನ್ನು 1 ವರ್ಷದಿಂದ ಯೂಸ್ ಮಾಡತ್ತಾಳ ಎಷ್ಟು ನೀಟಾಗಿ ಇಟ್ಕೊಂಡಾಳ ನಮ್ಮ ಅದಿತಿ ನೋಡ್ರಿ ಎಲ್ಲ ಗೀಚಾಕತ್ತಾಳ ಅದ್ರ ಮೇಲೆಲ್ಲ ಹಾಂ ಮುದುಕಿ ಯಾರಂದ್ರೆ ಮುದುಕಿ ಅಂತ ನಾ ಯಾವಾಗ ಅನ್ನೆ ಮುದುಕಿ ಅಂತಲಿಲ್ಲ ಅದಿತಿ ಅನ್ನೆ ನಿನ್ನ ಹೆಸರು ಮುದುಕೇನ ಹಂಗಾರ ನಾ ಅದಿತಿ ಅನ್ನೆ ನಿಂಗೆ ಮುದುಕಿ ಅಂತ ಕೇಳಿಸ್ತಿ ಕಿವಿ ಕಿವುಡಾಗ್ಯಾವ ಹಂಗಾರಿ ಕಿವು ಮುದುಕಿವು ಇನ್ನು ನೋಡ್ಕೊ ಹೆಂಗಾಗ್ಯಾವ ನಿನ್ನ ಕಿವಿ ಕಿವುಡಾಗ್ಯಾವ ಅಜ್ಜಿ ಹಾಂ ಅಜ್ಜಿ ನೀ ಅಜ್ಜಿ ಮುದುಕಿ ನೀನ ಮುದುಕಿ ಮತ್ತು ನಾ ಅದಿತಿ ಅಂದಿದ್ದ ನಿಂಗೆ ಮುದುಕಿ ಅಂತ ಕೇಳಿಸೈತಲ್ಲ ಅದಕ್ಕೆ ನಿಂಗೆ ಕಿವುಡಾಗ್ಯಾವ ಕಿವಿ ಕಿವುಡಿ ಆಗಿದ್ದೀನಿ ಕಿವುಡಿ ನೋಡಿ ಬೆಡ್ಡಿಗೆ ಚುಂಚಾಕೈತಿ ನಿಮ್ಮ ಊರಿಗೆ ಹೋಗ್ಯಲ್ ನೀ ಬೈಲೊಂಗಲ್ಕ ಹೋದಾಗ ಗಾಡಿ ಮೇಲದು ಎಲ್ಲ ಬರೆದ್ಗಿರ್ದಿ ಮತ್ತು ಹೊಸ ಮನೆ ಐತಿ ನಿಂಬದು ಬರ್ದೆ ಅಂದ್ರೆ ನಿಮ್ಮ ಅಪ್ಪ ಹನಿತಾನ ನೋಡಿ ನೀನು ಬರೆಯಕ್ಕೆ ಬರೆಯಕ್ಕೆ ಹಾಂ ಬಿಡು ಅಯ್ಯೋ ಹಂಗೆ ಮಾಡಬಾರ್ದು ಕೊಡು ಎತ್ತಿರ್ತಂಗೆ ಕೊಟ್ಟನೆ ಇಲ್ಲ ಅವನ್ನೆಲ್ಲ ಕಣ್ಣಾಗದು ಚುಂಚ್ಕೊಂಡು ಅಂದ್ರೆ ರಬ್ಬಕ್ಕತ್ತ ಎಲ್ಲಿ ಬರಿಬೇಕು ಬುಕ್ ಮೇಲೆ ಬರಿಬೇಕು ಬೆಡ್ ಮೇಲೆ ಕೈ ಮೇಲೆಲ್ಲ ಬರ್ಕೋತಾಳೆ ಆಕಿ ನಡಿ ಈಗ ನಾ ಬಾಂಡೆ ತಿಕ್ತಾನೆ ನೀ ಏನು ಮಾಡ್ತೀಯ ಹಾಂ ಏಯ್ ನಾ ಬಾಂಡೆ ತಿಕ್ತಾನೆ ನೀ ಏನು ಮಾಡ್ತಿ ಹಾಲು ಕುಡಿತಿ ಹಾಲು ಯಾರು ಕಾಸು ಕೊಡ್ತಾರೆ ನಿಂಗೆ ನಾ ಕೊಡಲ್ಲವ ನಾ ಬಾಂಡೆ ತಿಕ್ಬೇಕೀಗ ನಾ ಬಾಂಡೆ ತಿಕ್ಬೇಕಲ್ಲ ಈಗ ಹಾಂ ಕೊಡಲ್ಲ ನಿಮ್ಮ ಮನ್ಯಾಗ ನೀ ಹಾಲು ಕುಡಿಯಲ್ಲ ಅಂತಲ್ಲ ಅಲ್ಲ ಇಲ್ಲಿ ಹೇಳಿ ಇಲ್ಲಿ ನಿಮ್ಮ ಮನ್ಯಾಗ ನೀ ಹಾಲು ಕುಡಿಯಲ್ಲ ಅಂತಲ್ಲ ಹಾಲು ಕುಡಿಯಲ್ಲ ಅಂತಲ್ಲ ಇಲ್ಲಿ ಅದಕ್ಕೆ ಕೊಡೋದಿಲ್ಲ ನಾನು ಹಾಲು ಬೇಕಾ ಚಾ ಬೇಕಾ ಚಾ ಯಾಕೆ ಕುಡಿದ್ಬಿಟ್ಟೆ ಕುಡಿತೇನು ಚಾ ಒಂದಿಟ್ಟು ಕೊಡ್ತೀನಿ ಹಾಂ ವೆರಿ ಗುಡ್ ಹಾಂ ಹಾಲು ಕೊಡ್ತೀನಿ
ಅದಿತಿ ನೋಡ್ರಿ ಅವ್ರ ಊರಾಗಿದ್ದಾಗ ಮೊದಲ ಎಷ್ಟುಕೊಂಡು ಚಹಾ ಕುಡಿತಿಳು. ಮಧ್ಯಾಹ್ನ ಬೇಕಾದರೂ ಆಕಿ ಹಠ ಮಾಡಿ ಮಾಡಿಸ್ಕೊಂಡು ಕುಡಿತಿದ್ಲಂತ. ನಮ್ಮ ಮನೆಗೆ ಬಂದಾಗಿಂದ ಅಂತೂ ಒಂಚೂರು ಚಹಾ ಕುಡ್ದಿಲ್ಲ, ಚಹಾ ಕುಡಿದು ಬಿಟ್ಟಾಳು. ಯಾಕಂದ್ರೆ ಅದು ಅಷ್ಟೊಂದು ಒಳ್ಳೇದಲ್ಲ ಮಕ್ಕಳಿಗೆ. ನಮ್ಮ ಮನ್ಯಾಗಂತೂ ಸಾನ್ವಿಗೆ ರೂಢಾನೇ ಇಲ್ಲ. ಹಾಗಾಗಿ ಅದಿತಿಗೂ ಬಂದಾಗಿಂದ ನಾನು ಚಾನೇ ಕೊಟ್ಟಿಲ್ಲ ನೋಡ್ರಿ. ಹಾಲು ಕೊಟ್ಟು ರೂಢಿ ಮಾಡೀನಿ. ಇನ್ನು ಊರಿಗೆ ಹೋದ್ಮೇಲೂ ಅದನ್ನು ಕಂಟಿನ್ಯೂ ಮಾಡಿರಿ ಚಲೋ ಆಕತಿ. ಆಕೆ ಏನು ಮತ್ತೆ ಚಹಾ ಕುಡಿತಾಳ ಹಾಲು ಕುಡಿತಾಳ ಗೊತ್ತಿಲ್ಲ. ಊರಿಗೆ ಹೋದ್ಮೇಲೆ ಒಟ್ಟೆ ಚಹಾ ಕುಡಿಬೇಡ ಅದು. ಹಾಲು ಕುಡಿ ನಡಿ, ಹಾಲು ಕೊಡ್ತೀನಿ ನಿಂಗೆ. ದಿನ ನೋಡಿ ಬಾವಿ ಬಾವಿ ಸುಸ್ತು ಬಲೇಕ ಲಸ್ಟ್ ಮಲೇಕ ಹಾ ರಬ ರಬ ಬಸ್ಟ್ ಬಲೇಕ ದಿನ ನೋಡಿ ಬಾವಿ ಬಾವಿ ಸುಸ್ತು ಮಲೇಕ ಹಾ ರಬ ರಬ ಬಸ್ಟ್ ಬಲೇಕ ದಿನ ನೋಡಿ ಬಾವಿ ಬಾವಿ ಸುಸ್ತು ಮಲೇಕ ರಬ ರಬ ಬಸ್ಟ್ ಬಲೇಕ ದಿನ ನೋಡಿ ಬಾವಿ ಬಾವಿ ಸುಸ್ತು ಮಲೇಕ ರಬ ರಬ ಬಸ್ಟ್ ಬಲೇಕ ದಿನ ನೋಡಿ ಬಾವಿ ಬಾವಿ ಸುಸ್ತು ಮಲೇಕ ಹಾಲ ಹಾಲು ಕೋಡು ಬಿಸಿ ಹಾಲು ಯಾಕೆ ಕುಡಿಲ್ಲ? ಬಿಸಿ ಹಾಲು ಕುಡಿಬೇಕು, ಅಲ್ಲಿ ಚಳ್ಳಿ ಹಾಲು. ನಿಮ್ಮ ಮನ್ಯಾಗೂ ಬೆಲ್ಲ ಹಾಕೊಂಡೆ ಕುಡಿಯ. ತಣ್ಣನು ಕುಡಿದ ಸಕ್ಕರೆದು ಹಾಕೊಂಡು ಕುಡಿದಿ. ಮತ್ತೆ ಸಕ್ಕರೆ ಹಾಕೊಂಡು ಕುಡಿಬಾರ್ದು. ಹಬ್ಬು ಹಾಕತ್ ನೋಡಿ ಹೊಟ್ಟಾಗಿ ಸಕ್ಕರೆ ತಿಂದ್ರೆ. ಸರಿ ಸರಿ ನಾ ಮಾಡ್ತೀನಿ. ಸರಿ ನಾನು ಚಹಾ ಮಾಡ್ಕೊತೀನಿ ಈಗ. ನಂದು ಟ್ರೈಪಾಡ್ ಒಂದು ಮುರಿದತ್ ನೋಡ್ರಿ. ಹಾಗಾಗಿ ನನಗೆ ಸರಿಯಾಗಿ ವಿಡಿಯೋಸ್ ಮಾಡೋಕ್ಕಾಗೋತು. ಈ ದೊಡ್ಡ ಟ್ರೈಪಾಡ ಲೂಸ್ ಆಗೈತಿ. ಇದ್ರಾಗ ಫೋನ ನಿಲ್ಲಂಗಿಲ್ಲ. ನಾನು ಹಾಕಿ ಹೋಗಿರ್ತೀನಿ ಫೋನ, ಇದು ಬಿದ್ದು ಬಿಡ್ತೈತಿ. ಒಂದು ಹೊಸ ಟ್ರೈಪಾಡ್ ತೊಗೋಬೇಕು. ಇಲ್ಲ ಅದು ಇದ್ದಿದ್ದ ರಿಪೇರಿ ಮಾಡಕ್ಕೆ ಬಂದರೆ ರಿಪೇರಿ ಮಾಡಬೇಕು. ನನಗಂತೂ ವಿಡಿಯೋಸ್ ಮಾಡೋಕ್ಕನೇ ಇಂಟ್ರೆಸ್ಟ್ ಬರೋದು ಹಂಗಾಗತ್ತೈತಿ. ತೊಗೋಬೇಕು ನೋಡ್ರಿ. ಅದೊಂದು ಇತ್ತು, ಇದು ಹಳಿದಿತ್ತಲ್ಲ, ಇದನ್ನ ಮ್ಯಾಲೆ ತೆಗೆದಿಟ್ಟಿನಿ. ಈಗ ತಕ್ಕೊಂಡೇನಿ ಈಗ. ಆದರೆ ಇದು ಫುಲ್ ಲೂಸ್ ಐತಿ, ಇಲ್ಲಿ ಸಿಕ್ಕಾಪಟ್ಟೆ ಲೂಸ್ ಐತಿ. ಫೋನ್ ನಿಲ್ಲಂಗಿಲ್ಲ. ಈಗ ಹಿಂಗೆ ಹಾಕಿ ಫೋನ್ ಹಾಕಿ ಹೋಗಿರ್ತೀನಿ. ಇದು ವೆಯ್ಟಿಗೆ ಹಿಂಗೆ ಕೆಳಗೆ ಬಂದುಬಿಡ್ತೈತಿ ನೋಡ್ರಿ. ಇಷ್ಟರ ಮಟ್ಟಿಗೆಲ್ಲ ಬರ್ತೈತಿ ಇದು. ಹಾಗಾಗಿ ನನಗಂತೂ ಈಗ ಮೊಬೈಲ್ ಹಾಕಿ ವಿಡಿಯೋಸ್ ಮಾಡೋಕ್ಕೆ ಅಂಜಿಕೆ ಬರತ್ತೈತಿ. ಯಾಕಂದ್ರೆ ಬಿತ್ತಂದ್ರೆ ಮುಗೀತು, ಫೋನ್ ಹೋಯ್ತು. ಈಗೊಂದು ಹೊಸದು ತೊಗೋಬೇಕು. ಇಲ್ಲ ಅದು ರಿಪೇರಿ ಅಂದ್ರೆ ಅದನ್ನು ರಿಪೇರಿ ಮಾಡ್ಕೋಬೇಕು. ನಾನು ಚಹಾ ಮಾಡಕ್ಕೆ ಇಟ್ಕೊಂಡೇನು ನೋಡ್ರಿ. ಅದಿತಿಯನ್ನು ಚಹಾ ಕುಡಿಯತ್ತಾಳು. ಚಹಾ ಅಂತಾರೆ ನೀವು ಹಾಲು ಚಹಾ ಕುಡಿತೀಯ? ಗುಡ್ ಗರ್ಲ್. ಹಿಂಗೆ ಅವ್ರಿಗೆ ಹೋದ್ಮೇಲೆ ಅಲ್ಲೇ ಅನ್ಬೇಕು ಚಹಾ. ಕುಡಿಯೋಕೆ ಮತ್ತೆ ಮತ್ತು ಕುರ್ಕುರೆ ಚಾಕ್ಲೇಟ ಇಲ್ಲ ತಿಂತೀಯಲ್ಲ ಊರಿಗೆ ಹೋದ್ಮೇಲೆ? ಹಾಂ ಹನಿ ತನ್ನೇನ ತಿಂದೆ ಅಂದ್ರೆ ಇಲ್ಲಿ ತಿಂದಲ್ಲ ಮನ್ಯಾಗ. ಹಾಂ ತಿನ್ಬಾರ್ದವ. ಯಾವಾಗಾರ ಒಂದ್ಸರಿ ತಿನ್ಬೇಕು, ದಿನ ತಿನ್ಬಾರ್ದು. ಹಾಂ ಸಂಡೇ ಒಂದ್ಸರಿ ತಿನ್ನಷ್ಟೇ. ಸಂಡೆಗೆ ಒಂದ್ಸರಿ ತಿನ್ನು. ನಾನು ಚಹಾ ಕಟ್ಕೊಂಡು ನೋಡ್ರಿ, ಚಹಾ ಕುಡಿತೆ. ಏಯ್ ನಿಮ್ಮವ್ವ ನಿಮ್ಮಪ್ಪ ಬಂದಾರಂತ ನಡಿ, ಕರ್ಕೊಂಬರ್ನು ಹೋಗುನು. ಅಲ್ಲಿ ಬಸ್ ಸ್ಟ್ಯಾಂಡಕ್ಕೆ ಬಂದಾರಂತ ನಡಿ, ಕರ್ಕೊಂಬರ್ನು ನಡಿ. ನಡಿ ಹೋಗುನ್ ಚಪ್ಪಲಕ್ಕೋ. ಓಕೆ ಊರಿಗೆ? ಹಾಂ ಇಲ್ಲೇ ಉಳಿಯ? ಹಾಂ
ನಡಿ ಹೋಗುನ್ ಚಪ್ಪಲಕ್ಕು. ಹಾಂ ಆಮೇಲೆ ಹೋಗುಣ. ಸಾನು ಬರ್ತಾಳ ಆಕಿ. ಸಾನು ಹೋಗಿಲ್ಲ ಅಲ್ಲಿ ಬಾಲ್ ಆಡತ್ತಾರಲ್ಲ ಅವ್ರ ಕದ ತೆಗೆದೋಗ್ಯಾರ. ಅಲ್ಲಿ ಬಾಲ್ ಆಡತ್ತಾರಲ್ಲ ಅವ್ರ ಗೇಟ್ ತೆಗ್ದಾರ. ಸಾನು ಅಲ್ಲ ಮ್ಯಾಲದ ಆಕಿ. ನಾ ಕೆಲಸ ಮಾಡ್ಬೇಕು, ಅಡುಗೆ ಮಾಡ್ಬೇಕು. ಅಡುಗೆ ಮಾಡ್ಬೇಕು. ಕದ ಹಾಕಿಲ್ಲ. ಹೋಗಿ ಕದ ಹಾಕೊಂಬರೋಗಂಗಾರ. ಹೋಗಿ ಕದ ಹಾಕೊಂಬರೋಗಂಗಾರ. ಟಿ ವಿ ಕಳೆದ ಕದ ಹಾಕೊಂಬ. ಗ್ರೀನ್ ಕಲರು ಅತ್ತ ಬಟನ್. ಬೇಗ ಅಡುಗೆ ಮಾಡಿ ಮುಗಿಸ್ಬೇಕಂದ್ರೆ ನಮ್ಮ ಮದಿ ತೊಗೊಬೇಕು ನೋಡ್ರಿ. ನನಗೆ ಕೆಲಸ ಮಾಡೋಕ್ಕೆ ಬಿಡುವಾಳ. ನಿನ್ನ ಬಿಟ್ಟು ಹೊಳೆ ಬರ್ತಾನೆ ತಡಿ. ನಾ ಲೈಟ್ ಅದು ಕಳಿತಾನೆ. ನಾ ಬಾಂಡೆ ತಿಕ್ಬೇಕಿನ್ನ. ಹಾಂ ಬಾ ಅಂದ್ರೆ ಬಾಂಡೆ ನೀ ತಿಕ್ತೇನು ಬಂದ? ಹಾಂ ನಿಂಗೆ ಕಳಿಸ್ತಕ್ಕೆ ಹೊಳೆ ಬರ್ತಾನೇನು? ನಾ ನಿನ್ನ ಮ್ಯಾಲೆ ಬಿಟ್ಟ ನಾ ಹೊಳೆ ಬರ್ತೇನೆ ಕೆಳಗೆ. ನಾ ಅಡ್ಗೆ ಮಾಡಬೇಕು ಬಂದ. ಮದ್ದು ನೋಡ್ರಿ ಫುಲ್ ಕಸ ಹೊಡ್ಯತಾಳ, ಕ್ಲೀನ್ ಮಾಡತ್ತಾಳ. ಆಕಿಗೆ ಆಟ ಆಡೋಕ್ಕೆ ಯಾರಿಲ್ಲ ಜೋಡಿ. ಆಕಿ ಮ್ಯಾಲೆ ಹೋಗಲ್ಲ ಅಂದ್ಲು. ಕಸ ಹೊಡ್ಯತಾಳ ನೋಡ್ರಿ ಕೆಳಗೆ, ಕ್ಲೀನ್ ಮಾಡತ್ತಾಳ ಫುಲ್. ಬಾ ಇನ್ನು ಸಾಕು, ಟಿ ವಿ ನೋಡಿ ಬಾ. ಹಾಂ ನಕ್ಕದ ಆಗ್ತಾನೆ ನೋಡಿ ಮತ್ತೆ ಒಳಗೆ. ಏನೋ ಹೆಸರು. ರಾತ್ರಿ ಊಟಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕಿ ಮತ್ತು ನಾನು ತಾಲಿಪಟ್ಟಿ ಮಾಡಿದ್ದೆ ನೋಡ್ರಿ. ಚಪಾತಿ ಮಾಡ್ತೇನೆ ನಮ್ಮ ಮನೆಯವ್ರು ಬ್ಯಾಡ ಅಂದಿದ್ದಕ್ಕಾಗಿ ಇವಾಗ ನಾನು ತಾಲಿಪಟ್ಟಿ ಮಾಡತ್ತೀನಿ. ಇವಾಗ ಎಲ್ಲರೂ ಊಟ ಮಾಡತ್ತಾರೋ, ಇನ್ನು ನಾನು ಊಟ ಮಾಡಬೇಕು. ಹಂಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.